5 मलयालम सस्पेंस थ्रिलर मूवीज। कोई भी इंसान किसी दूसरे इंसान के साथ ऐसा कैसे कर सकता है? He is not human. ನಿಮಗೋಸ್ಕರ ಆ್ಯಂಡ್ ಈ ಮೂವೀಸ್ ಎಲ್ಲ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಮಲಯಾಳಂ ಇಂಡಸ್ಟ್ರಿಲೇ. ಯಾಕೆಂದರೆ ಮಲಯಾಳಂ ಮೂವೀಸ್ ಅಂದರೆ ತುಂಬ ಮೂವೀಸ್ ಇದೆ, ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಹಾಕೋ ಹೋಗ್ತೀನಿ. ಸೊ ಬನ್ನಿ, 5 ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಆಫ್ ಮಲಯಾಳಂ ಇಂಡಸ್ಟ್ರಿ. ಟಾಪ್ 5ಅಲ್ಲಿ ಎಳವೆರ ಪೂಂಜಿರ. ಯಾಕೆ ಅಂದರೆ ಶೊಬೀನ್ ಶಾಯದ್ ಅವನೊಬ್ಬನಿಗೋಸ್ಕರ ಮಾತ್ರ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಸೆಟಲ್ಡ್ ಆಗಿರುತ್ತೆ ಆ್ಯಂಡ್ ತುಂಬ ಲ್ಯಾಗ್ ಮೂವಿ. ನನಗೆ ತುಂಬ ಪರ್ಸ್ನಲಿ ಫೇವ್ರೆಟ್ ಮೂವಿ ಶೊಬೀನ್ ಅವ್ರದ್ದು. ಆ್ಯಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನೋಡಿ. ಬಟ್ ಕ್ಲೈಮ್ಯಾಕ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎತ್ಕೋಗಿ ಎಲ್ಲಿಟ್ಟಿದೆ ಈ ವಿಷಯನ ಅನ್ನೋ ಥರ ಇರುತ್ತೆ. ಆ ಥರ ಒಂದು ಮೂವಿ ಈ ಮೂವಿ, ಅದೇ ಎಳವೆರ ಪೂಂಜರ. ಟಾಪ್ 4ಅಲ್ಲಿ ಜಾನ್ ಲೂಥರ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2-4 ವೀಕ್ಸ್ ಬ್ಯಾಕ್ ನನಗೆ ಆ ಮೂವಿ ನೋಡಿದ್ದು. ಅವಾಗಿಂದ ಇವಾಗ ತನಕನೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅಂದಿದ ತಕ್ಷಣ ನನಗೆ ಈ ಮೂವಿನೇ ಮೈಂಡಿಗೆ ಬರ್ತಿರೋದು. ಏನಕ್ಕೆ ಅಂದರೆ ಈ ಮೂವಿಲಿ ಹೀರೋಗೆ ಒಂದು ಪ್ರಾಬ್ಲಮ್ ಆಗೋಗುತ್ತೆ. ಕಿವಿಗೆ ಹೊಡೆದಿದ್ದ ತಕ್ಷಣ ಲೈಕ್ ಏನೋ ಒಂದು ಜಗಳದಲ್ಲಿ ಕಿವಿಗೆ ಹೊಡೆದ್ಬಿಡ್ತಾರೆ, ಕಿವಿ ಕೇಳಿಸಲ್ಲ, ಕರೆಕ್ಟಾಗಿ ಕೇಳಿಸಲ್ಲ. ಆ ಕಿವಿ ಕೇಳಿಸ್ದೇ ಇರೋ ವಿಷಯನ ಇಟ್ಕೊಂಡು ಲೈಕ್ ಅದು ಆ ಥರ ಒಂದು ನೆಗೆಟಿವ್ನ ಇಟ್ಕೊಂಡು ಹೇಗೆ ವಿಷಯಗಳನ್ನ ಪಾಸಿಟಿವ್ ಆಗಿ ಕಂಡುಹಿಡಿತಾರೆ, ಹೇಗೆ ಎಲ್ಲ ಲೂಪ್ ಹೋಲ್ಸ್ನೂ ಕಂಡುಹಿಡಿತಾರೆ ಅನ್ನೋದೇ ಈ ಕಂಪ್ಲೀಟ್ ಮೂವಿ. ಲಾಸ್ಟಲ್ಲಂತೂ ಹೆವಿ ಟ್ವಿಸ್ಟ್, ಸಕ್ಕತ್ತಾಗಿರುತ್ತೆ ಲಾಸ್ಟ್ ಟ್ವಿಸ್ಟ್. ಪ್ರಾಮಿಸಿಂಗ್ ಆಗಿರುತ್ತೆ. ಓಕೆ ಸ್ಯಾಟಿಸ್ಫೈ ಆಗುತ್ತೆ, ಓಕೆ ಚೆನ್ನಾಗಿದೆ, ಓಕೆ 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 ಅನ್ನೋ ಥರ. ಸೊ ಆ ಥರ ಒಂದು ಮೂವಿ ಜಾನ್ ಲೂಥರ್ ಮಿಸ್ ಮಾಡಿದೆ ನೋಡಿ. ಟಾಪ್ 3ಅಲ್ಲಿ ರೇಖಾಚಿತ್ರಂ ಇಟ್ಟಿದ್ದೀನಿ. ಏನಕ್ಕೆ ರೇಖಾಚಿತ್ರಂ ಅಂದರೆ ಇದಕ್ಕೆ 1 by 1 ನಾನು ಹೇಳ್ಕೊಬರ್ಬೋದು. ಒಂದು ಹೀರೋಯಿನ್, ಆ ಹೀರೋಯಿನ್ನ ಇಟ್ಕೊಂಡು ಆ ಹೀರೋಯಿನ್ ಮಿಸ್ ಆಗ್ತಾಳೆ. ಹೀರೋಯಿನ್ ಅಂದರೆ ಸೈಡ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಹೋಗಿ ಆ ಹೀರೋಯಿನ್, ಆ ಮೂವಿ ಮೇಯ್ನ್ ರೋಲ್ ಆ ಹುಡುಗಿಯಿಂದನೇ ನಡೆಯೋದು, ಮಿಸ್ ಆಗ್ತಾರೆ. ಅದು ಸ್ಟಾರ್ಟಿಂಗೇ ತೋರಿಸ್ತಾರೆ. ಅದಾದಮೇಲೆ ಆ ಕ್ಯಾರೆಕ್ಟರ್ ಮೇಲೆ ಟ್ರಾವೆಲ್ ಆಗುತ್ತೆ. ಏನು ಸ್ಟಾರ್ಟಿಂಗೇ ಮಿಸ್ ಆಗೋ ಥರ ತೋರಿಸೋದ್ರಲ್ಲ, ಇನ್ನೂ ಕಂಡುಹಿಡಿಬೇಕಾದ್ರೆ ತಾನೇ ತೋರಿಸೋದು. ಮಲಯಾಳಂ ಮೂವೀಸ್ ಅಂದರೆ ಅದೇ ಥರ ಅಲ್ವಾ ಅಂದ್ಕೊಂಡೆ. ಬಟ್ ಆ ಕ್ಯಾರೆಕ್ಟರ್ ಮೇಲೆ ಟ್ರಾವೆಲ್ ಆಗುತ್ತೆ. ಟ್ರಾವೆಲ್ ಆಗಿ ಲಾಸ್ಟಲ್ಲಿ ಒಂದು ವಿಷಯ ಕಂಡುಹಿಡಿತಾರೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಇಷ್ಟ ಆಗಿದ್ದ ವಿಷಯ ಏನಂದರೆ ಮಮ್ಮೂಟಿ ಅವ್ರನ್ನ ಎಲ್ಲಿ ಜನ್ರೇಟ್ ಮಾಡಿ ಒಂದಷ್ಟು ಸೀನ್ಸ್ಗಳನ್ನ ಮಾಡಿರ್ತಾರೆ. ಅದು ತುಂಬ ಪ್ರಾಮಿಸಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾವ ಥರ ಎಲ್ಲ ಟ್ರೈ ಮಾಡ್ತಾರೆ, ಹೊಸದಾಗೆಲ್ಲ ಮಾಡ್ತಾರಲ್ಲ. ಲೈಕ್ ಈ ಥರ ವಿಷಯದಲ್ಲಿ ಈ ಥರ ಒಂದು ಲೈಕ್ ಶೂಟಿಂಗ್ ನಡಿಬೇಕಾದ್ರೆ ಮಿಸ್ ಆಗಿ ಆ ಹುಡುಗಿ ಯಾಕೆ ಮಿಸ್ ಆದ್ದು, ಈ ಕಾರಣ ಇದಕ್ಕೋಸ್ಕರ ಅನ್ನೋದೆಲ್ಲ ಚೆನ್ನಾಗೈತೆ ಅಷ್ಟೇ. ಟಾಪ್ 2ಅಲ್ಲಿ ನಜ್ರಿಯಾ ಮತ್ತು ಬೆಜಿಲ್ ಜೋಸೆಫ್ ಅವರು ಆ್ಯಕ್ಟ್ ಮಾಡಿ ಬಂದಿರೋ ಮೂವಿ. ಆ್ಯಂಡ್ ಆ ಊರನ್ನ ಕ್ಲೀನಾಗಿ ತೋರಿಸ್ತಾರೆ. ಆ ಊರು, ಆ ಜಾಗ, ಅಲ್ಲಿರೋ ಜನರು, ಏನೇನು ನಮ್ಮ ಯೋಚನೆ ಮಾಡ್ತೀವಿ ಇವಾಗ ಇಲ್ಲಿದೆ ಜಾಗ, ಹಿಂಗೆ ನೋಡ್ತೀನಿ ಯಾರು ಬಂದರು ಯಾರು ಹೋದ್ರು ಏನು ಸೌಂಡು ಅಂತ. ಸೊ ಈ ಥರ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಮೂವಿನೇ ಮಾಡ್ಬೋದು ಅಂದರೆ ಅದು ಮಲಯಾಳಂ ಅವ್ರು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಮೂವಿನೇ ಸೂಕ್ಷ್ಮದರ್ಶಿನಿ. ಈ ಮೂವಿ ಸಿಂಪಲ್, ಅದೇ ಮನೇಲಿರೋ ಹೆಂಗಸರು ಏನು ಮಾಡ್ತಾರೆ, ಪಕ್ಕದಲ್ಲಿ ಯಾರು ಬಂದರು, ಅಲ್ಲಿ ಯಾರಿದ್ದಾರೆ, ಏನು ನಡೀತಿದೆ, ಆ ಪಕ್ಕದ ಮನೆ ಏನು ನಡೀತಿದೆ ಅಂಡ್ ಪಕ್ಕದಲ್ಲಿ ಹೋಗಿ ಮಾತಾಡೋದು, ಈ ವಿಷಯಗಳೆಲ್ಲ ನಡೆಯುತ್ತಲ್ವ. ಅದು ನಾರ್ಮಲಾಗಿ ಜನರಲೈಸ್ ಮಾಡಿ ತೋರಿಸ್ತಾರೆ. ಆ ಊರಲ್ಲಿ ನಡೆಯೋ ವಿಷಯ ತೋರಿಸ್ತಾರೆ. ಬಟ್ ಬೆಜಿಲ್ ಜೋಸೆಫ್ ಅವ್ರ ಕ್ಯಾರೆಕ್ಟರ್ ಸೈಕ್. ಆ್ಯಂಡ್ ಅಲ್ಲಲ್ಲಿ ಮಧ್ಯ ಟ್ವಿಸ್ಟ್ಗಳು ರಿವೀಲ್ ಆಗುತ್ತೆ. ಸೊ ಈ ಥರ ಆಗಿರ್ಬೋದು, ಇದು ಮಾಡಿದ್ರ ಅಂತ ಅದೆಲ್ಲ ಟಾಪ್ ನಾಚ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆಲ್ಲ ತಾಳ್ಮೆ ಇರಬೇಕು, ನಿಮ್ಮದಿಯಾಗಿ ಕೂತ್ಕೊಂಡು ನೋಡಬೇಕು ಮೂವಿನ. ಆ ಥರ ಒಂದು ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಸೂಪರಾಗಿದೆ. ಕ್ಲೈಮ್ಯಾಕ್ಸಲ್ಲೇ ಆ ಟ್ವಿಸ್ಟ್ ರಿವೀಲ್ ಆಗೋದು, ಏನು ಕತೆ ಅಂತ ಗೊತ್ತಾಗೋದು. ದಟ್ ವಾಸ್ ಸೋ ನೈಸ್. ಆ್ಯಂಡ್ ನಜ್ರಿಯಾ ಅವರು ಕ್ಲೈಮ್ಯಾಕ್ಸಲ್ಲಿ ಒಂದು ಆ್ಯಕ್ಷನ್ ಎಲ್ಲ ಮಾಡ್ತಾರೆ, ಕಾರ್ ಓಡಿಸ್ಕೊಂಡು, ಅದೆಲ್ಲ ಸೂಪರಾಗಿರುತ್ತೆ, ಚೆನ್ನಾಗಿದೆ. ಟಾಪ್ 1, ನಾನು ನನ್ನ ಕಂಪನಿಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಟೀಮ್ ಲೀಡರ್ ಒಬ್ಬ ತುಂಬ ತಲೆಗೆ ಶೂಟ್ ಹೊಡಿತಿದ್ದ. ಆ್ಯಂಡ್ ಅದಾದಮೇಲೆ ಮ್ಯಾನೇಜರ್ ಹತ್ರ ಹೋದ್ರು ಅದೇ ಮಾಡ್ತಿದ್ದ. ಕೋಪ ಬರ್ತಾಯಿತ್ತು, ಒಂದು ನಕ್ಕು ನೋಡಿ ಸಾಯಿಸ್ಬಿಡ್ಬೇಕು ಅನ್ನೋ ಕೋಪ ಬರ್ತಾಯಿತ್ತು. ಆ ಟೈಮಲ್ಲಿ ಥಿಯೇಟ್ರಲ್ಲಿ ಹೋಗಿ ಮೂವಿನ ನೋಡಿದೆ, ಅದೇ ಗೋಲಂ. ಸೊ ನೋಡಿದರೆ ಗೊತ್ತಾಗಿರುತ್ತೆ, ಮೀನ್ಸ್ ನೀವು ಗೆಸ್ ಮಾಡಿರ್ತೀರ ಏನಕ್ಕೆ ಅಂದರೆ ಆ ಮೂವಿಲಿ ನಡೆಯೋ ವಿಷಯ. ಆಫೀಸಲ್ಲಿ ಒಂದು ಪ್ರೆಷರ್ ಮಾಡ್ತಿರ್ತಾನೆ ಅಂತ ಅವ್ರು ಮೀನ್ಸ್ ನಡೆಯುತ್ತೆ, ಏನೋ ಒಂದು ಕೊಲೆ ನಡೆಯುತ್ತೆ ಆಫೀಸಲ್ಲಿ. ಮ್ಯಾನೇಜರ್ ಸತ್ತೋಗ್ತಾನೆ. ಆ ಮ್ಯಾನೇಜರ್ ಯಾಕೆ ಸಾಯ್ತಾನೆ, ಯಾರು ಸಾಯಿಸ್ತಾರೆ, ಏನು ರೀಸನ್ಗೆ ಸಾಯಿಸ್ತಾರೆ ಆ್ಯಂಡ್ ಹೇಗೆ ಸಾಯಿಸ್ತಾರೆ, ಆ್ಯಂಡ್ ಲಾಸ್ಟಲ್ಲಿ ಯಾರೋ ಸಾಯಿಸಿದ್ರು ಅನ್ನೋದನ್ನ ಕಂಡುಹಿಡಿತಾರೆ. ಸಾಯಿಸೋದು ತೋರಿಸ್ತಾರಲ್ಲ, ಆ್ಯಂಡ್ ಅದು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಓಕೆ ಓಕೆ ಅನ್ನೋ ಥರ ಹೇಳ್ತಿದ್ದೀನಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ಥರ ಒಂದು ಮೂವಿ ಸೂಪರಾಗಿದೆ. ಅದು ಗೋಲಂ ಟಾಪ್ 1ಅಲ್ಲಿದೆ. ತುಂಬ ಪರ್ಸ್ನಲಿ ತುಂಬ ಫೇವರೇಟ್ ಆಗಿರೋ ಒಂದು ಮೂವಿ ಇದು. ಆ್ಯಂಡ್ ಈ ಮೂವೀಸ್ ಎಲ್ಲ ಕನ್ನಡದಲ್ಲೂ ಇರ್ಬೋದು, ಇಲ್ಲ ಮಲಯಾಳಮಲ್ಲೂ ಇರ್ಬೋದು. ಕನ್ನಡ ಡಬ್ಬಿಂಗೇ ಬೇಕು ಅಂತ ಕೇಳಿದ್ರೆ ಒಂದಷ್ಟು ಮೂವೀಸ್ ಸಿಗಲ್ಲ, ಯಾಕೆಂದರೆ ಅದು ಬರೀ ಮಲಯಾಳಂ ಡಬ್ಬಿಂಗ್ ಮಾತ್ರ ಮಾಡಿರ್ತಾರೆ. ಎಲ್ಲ ಮೂವೀಸೂ ಟೆಲಿಗ್ರಾಮಲ್ಲಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಕೆಳಗಡೆ ಚೆಕ್ ಮಾಡಿ, ಕ್ಲಿಕ್ ಮಾಡಿ ಹೋಗಿ ನೋಡಿ.
ಎಂಜಾಯ್ ಮಾಡಿ. ಆ್ಯಂಡ್ ಇದೇ ರೀತಿ ಸೆಕೆಂಡ್ ಪಾರ್ಟ್ 2 ವೀಡಿಯೋ ಬೇಕು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಇದಕ್ಕಿಂತ ಅಂಡರ್ ರೇಟೆಡ್ ಆಗಿ ಆ್ಯಂಡ್ ವರ್ತ್ ವಾಚಿಂಗ್ ಆಗಿರಬೇಕು ಆ ಥರ ಮೂವಿ ಬೇಕು ಬ್ರೋ ಅಂತ ಹೇಳಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಅದಾದಮೇಲೆ ಒಳ್ಳೆ ವ್ಯೂಸ್ ಒಳ್ಳೆ ಲೈಕ್ಸ್ ಬಂತಂದರೆ ನಾನು ಪಾರ್ಟ್ 2 ವೀಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಇದೇ ರೀತಿ ಒಳ್ಳೊಳ್ಳೆ ಮೂವಿ ರೆಕಮೆಂಡೇಷನ್ಸ್ ಆ್ಯಂಡ್ ಮೂವಿ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬಾಯ್.